ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೊಮೋದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿಯ ಬಗ್ಗೆ ಯೋಗ್ಯತೆ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದಾರೆ. ಬನ್ನಿ ಈ ಒಂದು ಪ್ರೊಮೋನ ರಿವ್ಯೂ ಮಾಡ್ಕೊಬರೋಣ. ಸೊ ಏನಕ್ಕಾಗಿ ಜಗಳ ಆಡ್ತಾ ಇದ್ದಾರೆ, ಯಾವ ವಿಷಯಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಎಲ್ಲ ಸ್ಪರ್ಧಿಗಳ ಮಧ್ಯೆ ಈಗ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿಯ ಒಂದು ಡಿಸ್ಕಸ್ನ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇಲ್ಲಿ ಗಿಲ್ಲಿಯವರು ಅಶ್ವಿನಿಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿಯವರ ಬಗ್ಗೆ ಗಿಲ್ಲಿಯವರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಮೇಡಮ್ ಹೀರೋ ಆಗಬೇಕಪ್ಪ ಅಂದರೆ ಇನ್ನೊಬ್ಬ ಸ್ಪರ್ಧಿನ ತೆಳಗಿಟ್ಟು ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಅಶ್ವಿನಿಯವರು ಗಿಲ್ಲಿ ನಾನು ಹೀರೋ ಆಗೋಸ್ಕರ ನೀನು ಜೋಕರ್ ಆಗಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಗಿಲ್ಲಿಯವರು ಹೌದು ನಾನು ಒಬ್ಬ ಕಾಮಿಡಿಯನ್ನು, ನಾನು ಜೋಕರ್ ಥರನೇ ಕಾಣ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ದೊಡ್ಡ ರೀತಿಯಲ್ಲಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯವರ ಮಧ್ಯೆ ತುಂಬ ವಾದ ವಿವಾದ ನಡೀತಾ ಇದೆ. ಅಲ್ಲಿರುವಂಥ ಸ್ಪರ್ಧಿಗಳು ಈ ಒಂದು ಜಗಳ ನೋಡಿ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಪ್ರತಿ ಮಾತಿಗೂ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ, ನಿಂಗೆ ಕ್ಯಾಪ್ಟನ್ ಆಗೋ ಯೋಗ್ಯತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಅಶ್ವಿನಿಯವರು ನನ್ನ ಬಗ್ಗೆ ಮಾತಾಡೋಕ್ಕೆ ನೀನು ಯಾವನೋ, ನೀನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನೀನು ಯಾವನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಒಂದು ಕ್ಯಾಪ್ಟನ್ ಆಗಿ ಯೋಗ್ಯತೆ ಎಲ್ಲ ಕುತ್ಕೊಳ್ಳಮ್ಮ ಸುಮ್ಮನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಅವತ್ತೇ ನೋಡಿದ್ನಲ್ಲ ಒಂದು ಬಾಲಾಟದಲ್ಲಿ ನಿನ್ನ ಯೋಗ್ಯತೆ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಅಶ್ವಿನಿ ಅವರು ಫುಲ್ ಟ್ರಿಗರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀನು ಕ್ಯಾಪ್ಟನ್ ಆಗಿತ್ತು ಪ್ರೂವ್ ಮಾಡಮ್ಮ ನನ್ನ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆ ಯೋಗ್ಯತೆ ನಿಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಿನ್ನ ಥರ ಅರ್ಧಂಬರ್ಧ ಆಟ ಆಡಿ ಸೋತಿಲ್ಲ, ನಾನು ಫೈನಲ್ವರೆಗೂ ಹೋಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ನೀನು ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅನ್ನೋ ಒಂದು ಮಾತನ್ನ ಪದಿ ಹೇಳ್ತಾ ಇದ್ದಾರೆ. ಈ ಒಂದು ಮಾತಿಗೆ ಗಿಲ್ಲಿ ಅವರಿಗೆ ಅಶ್ವಿನಿ ಅವರು ಟಾಂಗ್ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಗಿಲ್ಲಿಗೆ ನಿನ್ನಿದ್ರಿಗೆ ಪ್ರೂವ್ ಮಾಡಿದ್ನಲ್ಲ, ನಿಂಗೂ ಆ ಒಂದು ಯೋಗ್ಯತೆನಿಲ್ಲ ಪ್ರೂವ್ ಮಾಡೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರ ಮಧ್ಯೆ ಅಂತೂ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಯಾವ ವಿಷಯಕ್ಕೆ ಜಗಳ ನಡೀತಾ ಇದೆ ಅಂತ ಗೊತ್ತಿಲ್ಲ, ಆದರೆ ಈಗ ಎಲ್ಲ ಸ್ಪರ್ಧಿಗಳು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋ ಸಮಯದಲ್ಲಿ ಈ ರೀತಿಯ ಒಂದು ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಪ್ರೋಮೋ ನೋಡ್ಕೊಬಂದು ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಶ್ವಿನಿ ಅವರಿಗೆ, ನೀನು ಮೈಕ್ ಹಾಕೊಳ್ಳೋ ಒಂದು ಯೋಗ್ಯತೆ ಇಲ್ಲ, ಯೋಗ್ಯತೆ ಯಾವ ಬಗ್ಗೆ ಮಾತಾಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರತಿ ಸಲವೂ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ವಿಚಾರದಲ್ಲೂ ಮಾತಾಡ್ತಾ ಇದ್ದಾರೆ ಮತ್ತು ಯೋಗ್ಯತೆ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಅಶ್ವಿನಿ ಅವರು ತಪ್ಪಿರ್ಬೋದು, ಗಿಲ್ಲಿ ಅವರು ತಪ್ಪಿರ್ಬೋದು. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರಿಬ್ಬರಲ್ಲಿ ಯಾರ ತಪ್ಪಿದೆ ಅಂತ. ನಾವು ಪ್ರೋಮೋ ನೋಡಿಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ, ಇವ್ರದ್ದೇ ತಪ್ಪಿದೆ ಅವ್ರದ್ದೇ ತಪ್ಪಿದೆ ಅಂತ. ಇವತ್ತಿನ ಒಂದು ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರ ತಪ್ಪು ಮಾಡಿದ್ದಾರೆ, ಯಾವ ವಿಚಾರಕ್ಕೆ ಇಲ್ಲಿ ಜಗಳ ನಡೆಯುತ್ತೆ ಅಂತ ನಾವು ಕ್ಲಿಯರ್ ಆಗಿ ಈ ಒಂದು ಎಪಿಸೋಡ್ನ ನೋಡಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅಶ್ವಿನಿ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿನ್ನ ಥರ ಇಲ್ಲಿ ಮನೇಲಿ ತಿನ್ಕೊಂಡು ಉಣ್ಕೊಂಡು ಬೀಳೋಕೆ ಬಂದಿಲ್ಲ, ನಾನು ಟಾಸ್ಕ್ ಆಡಿ ಗೆಲ್ಲೋಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೂ ಕೂಡ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ನೀನು ಕ್ಯಾಪ್ಟನ್ ಆಗೋ ಯೋಗ್ಯತೆಯನ್ನು ನೋಡಿದ್ದೀನಿ, ನಾನು ಕ್ಯಾಪ್ಟನ್ ಆಗೋ ಯೋಗ್ಯತೆ ಎಲ್ಲ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಪ್ರತಿ ಸಲ ಒಂದು ಕ್ಯಾಪ್ಟನ್ ವಿಚಾರದಲ್ಲೇ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ಈಗ ಅಶ್ವಿನಿ ಅವರಿಗೆ 2.0 ಅಂತ ರೇಗಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಈಗ ಫೈನಲ್ ಟಾಸ್ಕ್ ಅಂದರೆ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ನಲ್ಲೂ ಸಹ ಧನುಷ್ ಅವರು ವಿನ್ ಆಗಿದ್ದಾರೆ. ಕೆಲವು ರೂಲ್ಸ್ ಉಲ್ಲಂಘನೆಗಳಿಂದಾಗಿ ಆ ಒಂದು ಟಾಸ್ಕ್ ಕೂಡ ರದ್ದು. ಇಲ್ಲಿ ಧನುಷ್ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಸುದ್ದಿ ಬರ್ತಾ ಇದೆ. ಅದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಯಾರು ಇನ್ನೂ ಫೈನಲ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಇಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಬಿಗ್ ಬಾಸ್ ಅವರು ಈ ರೀತಿಯ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನಲ್ಲಿ 2 ಪ್ರೊಮೋಗಳಿಗೆ ಸಂಬಂಧಪಟ್ಟಂತಹ ಒಂದು ಎಪಿಸೋಡ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದರಲ್ಲಂತೂ ಈಗ ಅಶ್ವಿನಿ ಗಿಲ್ಲಿ ಅವರು ತುಂಬ ಜಗಳ ಜೋರಾಗಿ ನಡೀತಾ ಇದೆ. ಈ ಒಂದು ಸೀನ್ನ ನೋಡಲೇಬೇಕು, ಇಲ್ಲಿ ಯಾರ ತಪ್ಪಿದೆ ಅಂತ. ನಾವು ಪ್ರೋಮೋ ನೋಡಿಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ, ಇಲ್ಲಿ ಗಿಲ್ಲಿಯವ್ರದ್ದೇ ತಪ್ಪಿದೆ ಅಂತ ಅಶ್ವಿನಿ ಅವ್ರದ್ದೇ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ವಾದ ಮಾಡ್ತಾ ಇದ್ದಾರೆ, ನಾನು ತಿನ್ಕೊಂಡು ಉಣ್ಕೊಂಡು ಬಿಲ್ಲೋಕ್ಕೋಸ್ಕರ ಅಂದರೆ ಬಿತ್ಕೊಳಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಮನೆಗೆ ಬರಬೇಕಾಗಿತ್ತ, ನೀವು ಹೊರಗಡೆ ಇರಬೇಕಾಗಿತ್ತಲ್ಲ. ಬಿಗ್ ಬಾಸ್ ಮನೇಲಿ ಬರೀ ತಿನ್ನಕ್ಕೊಂದೇ ಬಂದಿದ್ರೆ ನೀನು ಯಾಕೆ ಬರೋಕ್ಕೆ ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಗಿಲ್ಲಿ ಅವರು ಹೌದು ನಾನು ತಿನ್ನಕ್ಕೆ ಬಂದಿದ್ದೀನಿ ಏನಿವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ನಿನ್ನ ಯೋಗ್ಯತೆ ನಂಗೆ ಗೊತ್ತಲ್ಲ, ಒಂದು ಕ್ಯಾಪ್ಟನ್ ಆಗೋ ಯೋಗ್ಯತೆ ಎಲ್ಲ, ಒಂದು ಮೈಕ್ ಆಗೋ ಯೋಗ್ಯತೆ ಎಲ್ಲ ನನಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ. ಬಾಯ್.